ಶಿವಮೊಗ್ಗದಲ್ಲಿ ರೌಡಿ ಶೀಟರ್ ನರಸಿಂಹ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಈ ಕೊಲೆಯ ನಂತರ ಗ್ಯಾಂಗ್ ವಾರ್ ಶುರುವಾಗೋ ಲಕ್ಷಣ ಕಾಣಿಸ್ತಾ ಇದೆ. ಇಸ್ಪೀಟ್ ಗ್ಯಾಮ್ಲರ್ ನರಸಿಂಹ ಕೊಲೆಯ ಬಳಿಕ ಮತ್ತೊಮ್ಮೆ ಗ್ಯಾಂಗ್ ವಾರ್ 2 ವರ್ಷದ ನಂತರ ಜಾಸ್ತಿ ಆಗೋ ಸಾಧ್ಯತೆ ಇದೆ. ರೌಡಿ ಶೀಟರ್ ನರಸಿಂಹ ಕೊಲೆಗೆ ಪ್ರತೀಕಾರ ತೀರಿಸಿಕೊಳ್ಳೋದಾಗಿ ಪೋಸ್ಟ್ ಮಾಡಲಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಇನ್ಸ್ಟಾಗ್ರಾಮ್ನಲ್ಲಿ ಪ್ರತೀಕಾರದ ಪೋಸ್ಟ್ನ ರೌಡಿ ಶೀಟರ್ ಒಬ್ಬ ಹಾಕಿದ್ದಾನೆ. ಬಾಸ್ ಇಸ್ ಬ್ಯಾಕ್ ವೇಟಿಂಗ್ ಫಾರ್ ದಿ ರಿವೆಂಜ್ ಅಂತ ಹೆಡ್ಡಿಂಗ್ ಬರೆಯಲಾಗಿದೆ. ಇದಿನ್ನು ಯಾರ ಹೆಣವನ್ನು ಬೀಳಿಸುತ್ತೆ, ಇನ್ಯಾರು ಬೀದಿ ಹೆಣ ಆಗ್ತಾರೆ ಅನ್ನೋ ಭಯ ಮತ್ತು ಸಾರ್ವಜನಿಕರಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದು ಹೋಗುತ್ತೆ ಅನ್ನುವಂತಹ ಆತಂಕ ಕೂಡ ಇದೆ. ನಿಮಗೆ ಈ ಹಿಂದೆ ನೆನಪಿರ್ಬೋದು, ಮಂಗಳೂರಿನಲ್ಲಿ ಈ ರೀತಿ ಸುಹಾಸ್ ಶೆಟ್ಟಿ ಹತ್ಯೆಗೂ ಮುನ್ನ ಕೊಲ್ತೀವಿ ಕೊಚ್ತೀವಿ ಅಂತೆಲ್ಲ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ಇನ್ಫಾರ್ಮ್ ಮಾಡಿ ಸವಾಲು ಹಾಕಿ ಅನಂತರ ಕೊಂದಿದ್ದನ್ನು, ಅದೇ ಮಾದರಿಯ ಫಾರ್ಮೆಟನ್ನು ಇಲ್ಲಿನ ರೌಡಿಗಳು ಕೂಡ ಉಪಯೋಗಿಸ್ತಾ ಇದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೇಟಸ್ ಮೇಲೆ ಸ್ಟೇಟಸ್ ಹಾಕ್ಕೊಂಡು ಬಿಲ್ಡಪ್ ಇರೋ BGM ಸಾಂಗ್ ಹಾಕ್ಕೊಂಡು ಕಡಿತೀವಿ ಬಿಡಲ್ಲ, ಹೆಣ ಉದುರಿಸ್ತೀವಿ ಬಿಡಲ್ಲ ಅಂತೆಲ್ಲ ರಿವೆಂಜ್ ಪೋಸ್ಟನ್ನು ಮಾಡಿದ್ದಾರೆ. ಸದ್ಯಕ್ಕೆ ಪೊಲೀಸರು ಈ ಎಲ್ಲ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡು ಆರೋಪಿಗಳ ಹುಡುಕಾಟದಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೆಮ್ಮದಿಯಾಗಿದ್ದ ಶಿವಮೊಗ್ಗದಲ್ಲಿ ಮತ್ತೊಮ್ಮೆ ಗ್ಯಾಂಗ್ ವಾರ್ನ ಕಾರಣಕ್ಕೆ ಜನರ ನೆಮ್ಮದಿ ಹಾಳಾಗತ್ತಾ, ಭಂಗ ಆಗತ್ತಾ ಅನ್ನೋ ಪ್ರಶ್ನೆ. ಈ ದಿನ ಕೋಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಆಗಿದ್ದಂತಹ 125/26 ಏನು ಕೊಲೆ ಪ್ರಕರಣ, ನರಸಿಂಹ ಕೊಲೆ ಪ್ರಕರಣ ಇತ್ತು. ಆ ಕೊಲೆ ಪ್ರಕರಣದಲ್ಲಿ ಆರೋಪಿಯಾದಂತಹ ಮಧು ಅವನ್ನ ನಾವು ಇನ್ವೆಸ್ಟಿಗೇಷನ್ ಪರ್ಪಸ್ಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಆ ಲೀಡಿಂಗ್ ಚೇನಿಂದ ತಗೊಂಡು ನಮ್ಮ ಸಿಬ್ಬಂದಿಯಾದಂತಹ ಆಂಜಿನಪ್ಪಗೆ ಅಸಾಲ್ಟ್ ಮಾಡಿದ್ದಾನೆ. ಮಲ್ಟಿಪಲ್ ಟೈಮ್ಸ್ ಅಸಾಲ್ಟ್ ಮಾಡಿದ್ದಾನೆ. ಒಂದು ಗ್ರೀವಿಯಸ್ ಇಂಜುರಿ ಆಗಿದೆ ನಮ್ಮ ಸಿಬ್ಬಂದಿಗೆ. ಅವನ್ನ ರಿಸ್ಟ್ರೈನ್ ಮಾಡೋದಕ್ಕೆ ಮೊದಲು ನಾವು ಹೇಳ್ತೀವಿ, ಅಂದರೆ ಏರ್ ಫೈರ್ ಕೂಡ ಮಾಡ್ತೀವಿ, ಆದರೆ ಅವನು ನಿಲ್ಲೋದಿಲ್ಲ. ಅವನು ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ನೋಡ್ತಾನೆ. ಅವನ್ನ ತಡೆ ಹಿಡಿಯೋದಕ್ಕೆ ನಮ್ಮ ಕೋಟೆ ಇನ್ಸ್ಪೆಕ್ಟರ್ ಆದಂಥ ಹರೀಶ್ ಪಾಟೀಲ್ ಅವರು ಫಸ್ಟು ಏರ್ ಫೈರ್ ಮಾಡಿ ನಂತರ ಅವನ ರೈಟ್ ಲೆಗ್ಗಿಗೆ ಒಂದು ಶಾಟನ್ನು ಫೈರ್ ಮಾಡಿರ್ತಾರೆ. ಅವನ್ನ ಇಮಿಡಿಯೇಟಾಗಿ ನಾವು ಅಲ್ಲಿಂದ ನಮ್ಮ ಮೆಗಾನ್ಗೆ ಶಿಫ್ಟ್ ಮಾಡಿದ್ದೀವಿ. ಈಗ ಕರೆಂಟ್ಲಿ ಹಿ ಈಸ್ ರಿಸೀವಿಂಗ್ ಮೆಡಿಕಲ್ ಅಟೆನ್ಷನ್. ನಮ್ಮ ಸಿಬ್ಬಂದಿ ಆದಂಥ ಆಂಜನಪ್ಪನ್ನು ಕೂಡ ನಾವು ಇವಾಗ NHಗೆ ಶಿಫ್ಟ್ ಮಾಡಿದ್ದೀವಿ. ಅವ್ರಿಗೂ ಒಂದು ಕರೆಂಟ್ಲಿ ಈಸ್ ಅಂಡರ್ಗೋಯಿಂಗ್ ಟ್ರೀಟ್ಮೆಂಟ್. ಈ ಒಂದು ವಿಚಾರದಲ್ಲಿ ಯಾರು ಇವನು ಮಧು ಇದ್ದಾನೆ, ನೊಟೋರಿಯಸ್ ರೌಡಿ ಶೀಟರ್ ಆಗಿದ್ದು, ಅವನ ಮೇಲೆ ಹಲವಾರು ಪ್ರಕರಣಗಳಾಗಿದೆ. ಅವನ ಮೇಲೆ ಅಟೆಂಪ್ಟ್ ಟು ಮರ್ಡರ್ ಕೇಸು, ಎಕ್ಸ್ಟಾರ್ಷನ್. ಡೀಟೇಲ್ಸ್ ಕೊಡ್ತಾರೆ ನವೀನ್. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರದ ಪೋಸ್ಟ್ಗಳನ್ನು ಹಾಕ್ತಂತಹ ವ್ಯಕ್ತಿಗಳ ಅರೆಸ್ಟ್ ಆಗಿದೆಯಾ? ಮಮತಾ, ಮುಖ್ಯವಾಗಿ ಶಿವಮೊಗ್ಗದಲ್ಲಿ ಕಳೆದ 2 ದಿನಗಳ ಹಿಂದೆ ರೌಡಿ ಶೀಟರ್ ನರಸಿಂಹನ ಹತ್ಯೆ ಆಗುತ್ತೆ. ಆ ಹತ್ಯೆ ನಂತರದಲ್ಲಿ ಮತ್ತಷ್ಟು ಗ್ಯಾಂಗ್ ವಾರ್ಗಳು ಆಗುವಂಥ ಲಕ್ಷಣಗಳು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಮುಖ್ಯವಾಗಿ ಶಿವಮೊಗ್ಗ ನಗರದಲ್ಲಿ ಕಂಡುಬರ್ತಾ ಇರುವಂಥದ್ದು. ಯಾಕಂದರೆ ಒಂದು ಕಡೆ ನರಸಿಂಹನ ಕೊಲೆಯಾದ ನಂತರದಲ್ಲಿ ಈಗಾಗಲೇ ಪೊಲೀಸರು 5 ಜನ ಆರೋಪಿಗಳನ್ನ ಬಂಧಿಸೋ ಕೆಲಸವನ್ನು ಶಿವಮೊಗ್ಗದ ಕೋಟೆ ಠಾಣೆ ಪೊಲೀಸರು ಮಾಡಿದ್ದಾರೆ. ಮುಖ್ಯವಾಗಿ ಅಂಬು, ಅನಿಲ್ ಇರ್ಬೋದು, ಮಧು ಜೊತೆಗೆ ಕಾರ್ತಿಕ್ ಜೊತೆಗೆ ಏನು ಶಬರೀಶ್ ಜೊತೆಗೆ ರವಿ 5 ಜನರನ್ನ ಬಂಧನ ಮಾಡಿದ್ದಾರೆ. ಅದರಲ್ಲಿ ಇವತ್ತು ಓರ್ವ ಆರೋಪಿ ಏನು ಬೆಳಗ್ಗೆ ಮಾದರಿಗೆ ಹೋಗುವ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾಗ್ತಾನೆ. ಆತನನ್ನು ಈಗಾಗಲೇ ಪೊಲೀಸರು ಆತನ ಕಾಲಿಗೆ ಫೈರ್ ಮಾಡಿ ಆತನ ಕೂಡ ಮೆಗಾನ್ ಹಾಸ್ಪಿಟ್ಲ್ಗೆ ದಾಖಲು ಮಾಡೋ ಕೆಲಸವನ್ನು ಮಾಡಿದ್ದಾರೆ. ಮುಖ್ಯವಾಗಿ ಶುಕ್ರವಾರ ಗಾಂಧಿ ಬಜಾರ್ನ ಕರಿದೇವರ ಕೇರಿಯಲ್ಲಿ ಏನು ರೌಡಿ ಶೀಟರ್ ನರಸಿಂಹನ ಕೊಲೆ ಆಯಿತು, ಆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಇದೀಗ ಮತ್ತಷ್ಟು ರೌಡಿಗಳು ಅಂದರೆ ನರಸಿಂಹನ ಆಪ್ತರು ಆಕ್ಟಿವ್ ಆಗಿರುವಂಥದ್ದು. ಮುಖ್ಯವಾಗಿ ಈ ಒಂದು ಘಟನೆಗೆ ಸಂಬಂಧಪಟ್ಟಾಗೆ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ, ಅದರಲ್ಲೂ ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಹಾಕುವ ಮೂಲಕ ರಿವೆಂಜನ್ನು ತೆಗೆದುಕೊಳ್ತೀವಿ ಒಂದು ಸಂದೇಶವನ್ನು ರವಾನೆ ಮಾಡೋ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಅದರಲ್ಲೂ ಕೂಡ ನರಸಿಂಹನ ಆಪ್ತ ಕಡಾ ಕಾರ್ತಿಕ್, ರೌಡಿ ಶೀಟರ್ ಕಡಾ ಕಾರ್ತಿಕ್ ಇದ್ದಾನೆ. ಈತ ಈ ಹಿಂದೆ ಹಂದಿ ಎಣ್ಣೆಯ ಮರ್ಡರ್ ಕೇಸನ್ನು ಕೂಡ ಜೈಲಿಗೆ ಹೋಗಿದ್ದ. ಆ ನಂತರದಲ್ಲಿ ಈಗಾಗಲೇ ಹೊರಗೆ ಇರುವಂಥದ್ದು. ಈ ಒಂದು ನರಸಿಂಹನ ಹತ್ಯೆ ಆದ ನಂತರದಲ್ಲಿ ಆತ ಮತ್ತೆ ಪೋಸ್ಟನ್ನು ಹಾಕಿರುವಂಥದ್ದು, ರಿವೆಂಜ್ ಅನ್ನು ಮತ್ತೆ ತೆಗೆದುಕೊಳ್ತೇವೆ, 4 ಗೋಡೆ ಮಧ್ಯೆ ಯಾರು ಕೊಲೆಯನ್ನು ಮಾಡಿದರೆ ಅವರ ರಿವೆಂಜ್ ಅನ್ನು ತೆಗೆದುಕೊಳ್ತೇವೆ, 100% ಅತಿ ಶೀಘ್ರದಲ್ಲೇ ನಿಮ್ಮ ಬೇಟೆ ಅನ್ನೋ ಒಂದಷ್ಟು ಪೋಸ್ಟನ್ನು ಹಾಕುವ ಮೂಲಕ ಮತ್ತೆ ಗ್ಯಾಂಗ್ ವಾರ್ನ ಲಕ್ಷಣಗಳನ್ನು ಈಗಾಗಲೇ ಕಂಡು ಬರ್ತಾ ಇರುವಂಥದ್ದು. ಮುಖ್ಯವಾಗಿ ಈ ಒಂದು ಪೋಸ್ಟ್ಗೆ ಸಂಬಂಧಪಟ್ಟಾಗೆ ಕೂಡ ಶಿವಮೊಗ್ಗ SP ನಿಖಿಲ್ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಯಾರು ಈ ಪೋಸ್ಟ್ ಅನ್ನು ಹಾಕಿದರೆ ವೈರಲ್ ಆಗಿದೆ, ಅದಕ್ಕೆ ಸಂಬಂಧಪಟ್ಟಾಗೆ ಪರಿಶೀಲನೆ ಮಾಡ್ತಾ ಇದ್ದೇವೆ, ತಕ್ಷಣವಾಗಿ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ತೇವೆ ಅನ್ನೋ ಮಾತನ್ನು ಕೂಡ ಹೇಳಿರುವಂಥದ್ದು. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ.